ಚಿಕ್ಕಮಗಳೂರಲ್ಲಿ ಆತಂಕ ಮೂಡಿಸಿದ್ದ ವಿಮಾನದ ಬಗ್ಗೆ ಡಿಸಿ ಸ್ಪಷ್ಟನೆ ಕೊಟ್ಟಿದ್ದು, ಭೂಗರ್ಭ ರಚನೆ ಹಾಗೂ ಜಲಸಂಪನ್ಮೂಲ ಪತ್ತೆಗೆ ಹೈಟೆಕ್ ಕಾರ್ಯಾಚರಣೆ. ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಇಲಾಖೆಯಿಂದ ಮಹತ್ವದ ಸಮೀಕ್ಷೆ. ಸೆಸ್ನಾ ಕಾರ್ವಾನ್ 208B ಮಾದರಿಯ ವಿಮಾನದ ಮೂಲಕ ನಡೀತಾ ಇರೋ ಸಮೀಕ್ಷೆ. ವಿಮಾನದ ಹಿಂಭಾಗದ ಸೂಜಿಯಂತಹ ಸಾಧನವೇ ಮ್ಯಾಗ್ನೆಟೋಮೀಟರ್ ಸ್ಟಿಂಗರ್. ಆಸ್ಟ್ರೇಲಿಯಾ ಮೂಲದ ಸಂಸ್ಥೆಯ ಉಸ್ತುವಾರಿ ವಿದೇಶಿ ಪೈಲಟ್ಗಳಿಂದ ಕಾರ್ಯ ನಡೀತಾ ಇದ್ದು 2026 ಜುಲೈ 31ರವರೆಗೆ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಈ ವೈಜ್ಞಾನಿಕ ಸಮೀಕ್ಷೆ ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ ಅಂತ ಡಿಸಿ ಹೇಳಿದ್ದಾರೆ. ಡಿಸಿ MN ನಾಗರಾಜ್ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದು, ಮಲೆನಾಡಲ್ಲಿ ನಿರಂತರವಾಗಿ ಲಘು ವಿಮಾನ ಹಾರಾಟದ ಬಗ್ಗೆ ಆತಂಕ ಮೂಡಿತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೊಪ್ಪ ಮತ್ತು ಶೃಂಗೇರಿ ಭಾಗದಲ್ಲಿ ವಿಮಾನ ಹಾರಾಟ ಆಗ್ತಿರೋದ್ರಿಂದ ಸಾರ್ವಜನಿಕರು ಸ್ವಲ್ಪ ಗೊಂದಲದಲ್ಲಿರೋದು ಕಂಡುಬಂದಿರುತ್ತೆ. ಇದರಲ್ಲಿ ಅಂಥ ವಿಶೇಷತೆ ಏನೂ ಇಲ್ಲ. ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಮೈನ್ಸ್ ಡಿಪಾರ್ಟ್ಮೆಂಟಿಂದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಲಾಖೆಯವರು ಅಥವಾ ವಿಭಾಗದವರು ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಆ ಸಮೀಕ್ಷೆಯ ಭಾಗವಾಗಿ ವಿಮಾನಗಳು ಹಾರಾಟ ಆಗ್ತಾ ಇದೆ. ಇದು ಫೆಬ್ರವರಿ 28ರವರೆಗೂ ಇರುವಂಥ ಒಂದು ಸಾಧ್ಯತೆ ಇದೆ. ಇದಕ್ಕೆ ಅಧಿಕೃತವಾಗಿ ಸರ್ಕಾರದಿಂದಲೇ ನಡೆಸ್ತಿರುವಂಥ ಒಂದು ಸಮೀಕ್ಷೆ ಆಗಿರೋದ್ರಿಂದ ಜನರು ಯಾರೂ ಆತಂಕಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಜನರಿಗೆ ನಾನು ಈ ಮೂಲಕ ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.